ಎಲ್ರಿಗೂ ನಮಸ್ತೆ. ಇವತ್ತು ನಾವು ಪುಳಿಯೋಗರೆ ರೆಸಿಪಿ ಹೇಗೆ ಮಾಡೋದು ನೋಡೋಣ. 1 ಕಪ್ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಹುಣಸೆಹಣ್ಣು ಈಗ ಒಂದು ದೊಡ್ಡ ಬೌಲಿಗೆ ಹಾಕಿ ಅದು ಮುಳುಗೋ ಅಷ್ಟು ನೀರು ಹಾಕಿ ನೆನೆ ಇಟ್ಬಿಡೋಣ ಫಸ್ಟು. ಈಗ 1 ಸ್ಪೂನ್ ಅಳತೆ ಪ್ರಕಾರ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಮೆಂತ್ಯ, 4 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಸಾಸಿವೆ, 8 ಸ್ಪೂನಷ್ಟು ಧನಿಯಾ, 1 ಟೀ ಸ್ಪೂನಷ್ಟು ಮೆಣಸು ಮತ್ತು 1-2 ಕಡ್ಡಿ ಕರಿಬೇವು, 10 ಗುಂಟೂರು ಮೆಣಸಿನ್ಕಾಯಿ, 10 ಬ್ಯಾಡಗಿ ಮೆಣಸಿನ್ಕಾಯಿ, ಅರ್ಧ ಟೀ ಸ್ಪೂನಷ್ಟು ಹಿಂಗು ಮತ್ತು ಅರಿಶಿನ ಪುಡಿ, ಅರ್ಧ ಕಪ್ ಬೆಲ್ಲ, ಸ್ವಲ್ಪ ಉಪ್ಪು. ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ ರೈತು. ಈಗ ಪಾತ್ರೆ ಬಿಸಿ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಫಸ್ಟ್ ಮೆಂತ್ಯ ಹಾಕ್ಕೊಳ್ಳಿ. ಮೆಂತ್ಯ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಎಲ್ಲ ಸಣ್ಣ ಊರಿನಲ್ಲೇ ಮಾಡಬೇಕು. ಸಾಸಿವೆ ಹಾಕಿ ಸಾಸಿವೆನ ಸ್ವಲ್ಪ ಬಾಡಿಸಿ ಅದಕ್ಕೆ ಆಮೇಲೆ ಮೆಣಸು ಹಾಕ್ಕೊಳ್ಳಿ. ಮೆಣಸು ಹಾಕಿ ಕೂಡ ಸ್ವಲ್ಪ ಬಾಡಿಸಿ ಈಗ ಜೀರಿಗೆ, ನೀವೆಲ್ಲನೂ ಸಣ್ಣ ಊರಿನಲ್ಲೇ ಹುರಿಬೇಕು, ಹೈ ಫ್ಲೇಮ್ ಮಾಡಬೇಡಿ. ಈಗ ಧನಿಯಾ ಹಾಕಿ ಹುರಿರಿ, ಅದ್ರ ಘಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡಿ. ಆಮೇಲೆ ಕರಿಬೇವು ಹಾಕಿ, ಕರಿಬೇವು ಎಲ್ಲನೂ ಚಿಟಪಟ ಅನ್ನಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನಿಧಾನಕ್ಕೆ. ಆಮೇಲೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. 2 ಥರ ಮೆಣಸಿನ್ಕಾಯಿ ಅಂದರೆ ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಸೇರಿಸಿದ್ದೀನಿ. ನೀವು ಬರೀ ಬೇಕಾದರೆ ಬ್ಯಾಡಗಿ ಮೆಣಸಿನ್ಕಾಯಿ ಅಷ್ಟೇ ಸೇರಿಸ್ಕೋಬೋದು. ನಾನು ಸ್ವಲ್ಪ ಖಾರ ಇರಲಿ ಅಂತ ಹಾಕಿ ಸೇರಿಸಿದ್ದೀನಿ. ಆಮೇಲೆ ಇಂಗು ಮತ್ತು ಅರಿಶಿನ ಪುಡಿ ಸೇರಿಸಿ ಸ್ಟವ್ ಆಫ್ ಮಾಡಿ ಒಂದು ಪ್ಲೇಟ್ಗೆ ತಕ್ಕೊಂಡ್ಬಿಡಿ. ಅಂದರೆ ಅದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಅದು ತಣ್ಣಗಾಗೋ ಅಷ್ಟರಲ್ಲಿ ನಾವು ಹುಣ್ಸೆಹಣ್ಣು ಪೇಸ್ಟ್ನ ರೆಡಿ ಮಾಡ್ಕೊಂಡು ಬಿಡೋಣ. ಆಗಲೇ ಹುಣ್ಸೆಹಣ್ಣು ನೆನೆ ಹಾಕಿದ್ವಲ್ಲ ಅದನ್ನು ಚೆನ್ನಾಗಿ ಕಿವುಚ್ಕೊಳ್ಬೇಕು. ಅದರ ರಸ ಎಲ್ಲ ಬಿಡುತ್ತೆ, ಚೆನ್ನಾಗಿ ಕಿವುಚಿ ಅದನ್ನು ಕಿವುಚಾದ್ಮೇಲೆ ಒಂದು ಬೌಲಿಗೆ ಅದನ್ನು ಸೋಸ್ಕೊಳ್ಬೇಕು. ಅದರಲ್ಲಿರೋ ಕಡ್ಡಿ ಮತ್ತು ಬೀಜ ಸಿಪ್ಪೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಸೋಸ್ಕೊಂಡು ಬಿಡೋಣ. ಸೋಸಾದ್ಮೇಲೆ ಅದಿನ್ನು ಹುಣಸೆಹಣ್ಣು ತುಂಬಾ ಉಳಿದಿರುತ್ತೆ, ಅಂದರೆ ಪೂರ್ತಿ ಬಂದಿರಲ್ಲ. ನಾವು ಅದನ್ನು ವೇಸ್ಟ್ ಮಾಡೋದು ಬೇಡ, ಒಂದು ಬೌಲ್ಗೆ ತೆಗೆದಿಟ್ಕೊಂಡು ಬಿಡೋಣ. ನೋಡಿ ಇದನ್ನು ಒಂದು ಬೌಲ್ಗೆ ತೆಗೆದು ಫ್ರಿಜ್ನಲ್ಲಿ ಇಟ್ಕೊಳ್ಳಿ. ನೀವು ಯಾವಾಗ ಸಾಂಬಾರು ಮಾಡ್ತೀರೋ ಆವಾಗ ಸ್ವಲ್ಪ ಸ್ವಲ್ಪ ತೊಗೊಂಡು ನೀರಲ್ಲಿ ಕಿವುಚಿ ಆ ಸಾಂಬಾರಿಗೆ ಬಿಡ್ಬೋದು. ನೋಡಿ ಈಗೆಲ್ಲ ಸೋಸ್ಕೊಂಡು ಒಂದು ಬೌಲ್ನಷ್ಟು ಬಂದಿದೆ. ಹುಣಸೆಹಣ್ಣು, ಬೆಲ್ಲ ಮತ್ತು ಉಪ್ಪು ತೊಗೊಂಡಿದ್ದೀನಿ. ಈಗ ಒಂದು ಪಾತ್ರೆ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹುಣಸೆಹಣ್ಣು ರಸನ ಹಾಕಬೇಕು. ಹುಣಸೆಹಣ್ಣು ರಸನ ಹಾಕಿ ಸ್ವಲ್ಪ ಕೈ ಆಡಿಸ್ಕೊಳ್ಳಿ. ಅಂದರೆ ಸ್ವಲ್ಪ ಕುದಿ ಬಂದಾಗ ಅದಕ್ಕೆ ಬೆಲ್ಲ ಮಿಕ್ಸ್ ಮಾಡೋಣ. ಒಂದು ಅರ್ಧ ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ, ನೀವು ಇನ್ನೂ ಜಾಸ್ತಿ ಬೇಕಾದರೂ ತೊಗೊಳ್ಬೋದು. ಅರ್ಧ ಕಪ್ನಷ್ಟು ಬೆಲ್ಲ ತೊಗೊಂಡು ಅದು ಕರಗೋವರೆಗೂ ಮಿಕ್ಸ್ ಮಾಡಿ ಆಮೇಲೆ ಸಿಮ್ ಮಾಡಿಬಿಟ್ಟು ಉರಿನ ಸಿಮ್ ಮಾಡಿ ಕುದಿಯೋಕ್ಕೆ ಬಿಟ್ಬಿಡೋಣ. ನೋಡಿ ಅದು ಕುದೀತಾ ಇರಲಿ ಒಂದು ಕಡೆ. ಈಗ ಮಸಾಲೆ ಎಲ್ಲ ತಣ್ಣಗಾಗಿದೆ, ಅದನ್ನು ಜಾರ್ಗೆ ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಫೈನಾಗಿ ಪುಡಿ ಮಾಡ್ಕೊಳ್ಳಿ. ನೋಡಿ ಇದು ಅಷ್ಟರಲ್ಲಿ ಕುದ್ದಿದೆ, ಎಷ್ಟು ಚೆನ್ನಾಗಿ ಪೇಸ್ಟ್ ಥರ ಆಗಿದೆ. ಅಂದರೆ ಬೆಲ್ಲ ಹುಣಸೆಹಣ್ಣು ಎಲ್ಲ ಹೊಂದ್ಕೊಂಡಿದೆ ನೀಟಾಗಿ. ನೀವು ಈ ಪೇಸ್ಟ್ನ ಎಷ್ಟು ದಿನ ಬೇಕಾದರೂ ಇಡ್ಬೋದು, ಹಾಳಾಗಲ್ಲ. ಲಾಸ್ಟಲ್ಲಿ ಉಪ್ಪು ಸೇರಿಸಿ 1-2 ನಿಮಿಷ ಕುದಿಸ್ಕೊಂಡ್ಬಿಟ್ರೆ ಪೇಸ್ಟ್ ರೆಡಿ ಆಗೋಗುತ್ತೆ. ಆರಾಗಿ ಬಿಟ್ಬಿಡಿ. ಈಗ ಒಂದು ಕಂಟೈನರ್ಗೆ ನಾನು ಆವಾಗಲೇ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಆ ಪೌಡರ್ನ ತಗೊಳ್ತಾ ಇದ್ದೀನಿ. ಅಂದರೆ ನಾನು ಈ ಥರ ಫ್ರೀ ಟೈಮ್ ಇದ್ದಾಗ ನೀವು ಈ ಪೇಸ್ಟು ಮತ್ತು ಈ ಪೌಡರ್ನ ಮಾಡಿ ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕಾದರೂ ಪುಳಿಯೋಗರೆ ಮಾಡ್ಕೊಂಬಿಡ್ಬೋದು. ಈಗ ಟ್ಯಾಮರಿನ್ ಪೇಸ್ಟ್ ಕೂಡ ತಣ್ಣಗಾಗಿದೆ, ಅದನ್ನು ಕೂಡ ಒಂದು ಗ್ಲಾಸ್ ಜಾರ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಪುಳಿಯೋಗರೆ ಗೊಜ್ಜು ರೆಡಿ ಮಾಡ್ಕೊಳ್ಳೋಣ. ನೋಡಿ 2 ರೆಡಿ ಆಯಿತು. ಈಗ ಪುಳಿಯೋಗರೆ ಗೊಜ್ಜು ಮಾಡೋಕ್ಕೆ ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಎಳ್ಳು, ಒಂದು ಅರ್ಧ ಕಪ್ ಕಡಲೆಬೀಜ, 1/4 ಕಪ್ ಒಣಕೊಬ್ಬರಿ, ಸ್ವಲ್ಪ ಕಡಲೆಬೇಳೆ, ಒಂದು ಸ್ವಲ್ಪ ಗೋಡಂಬಿ, 1-2 ಕಡ್ಡಿ ಕರಿಬೇವು, ಒಂದೆರಡು ಒಣಮೆಣಸಿನ್ಕಾಯಿ, 6 ಎಸಳು ಜಜ್ಜಿರೋ ಬೆಳ್ಳುಳ್ಳಿ. ಈಗ ಪಾತ್ರೆ ಬಿಸಿ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಸಿಡಿದ ನಂತರ ಕಡಲೆಬೀಜ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅಂದರೆ ಅದು ಕಲರ್ ಚೇಂಜ್ ಆಗಲಿ ಕಡಲೆಬೀಜ. ಆಮೇಲೆ ಕಡಲೆಬೇಳೆ ಹಾಕಿ ಫ್ರೈ ಮಾಡಿ ಕರಿಬೇವಿನ ಸೊಪ್ಪು ಹಾಕಿ, ಕರಿಬೇವಿನ ಸೊಪ್ಪು ಚಿಟಪಟ ಅಂದಮೇಲೆ ಅದಕ್ಕೆ ಗೋಡಂಬಿ ಚೂರುಗಳನ್ನ ಹಾಕಿ ಮತ್ತು ಒಣಮೆಣಸಿನ್ಕಾಯಿ ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳಿ. ಎಲ್ಲನೂ ಸಿಮ್ ಊರಿನಲ್ಲೇ ಮಾಡಿ, ಹೈ ಫ್ಲೇಮ್ ಮಾಡಬೇಡಿ. ಆಮೇಲೆ ಎಳ್ಳು, ನಂತರ ಬೆಳ್ಳುಳ್ಳಿ ಮತ್ತು ಒಣಕೊಬ್ಬರಿ, ಸ್ವಲ್ಪ ಚಿಟಿಕೆ ಅರಶಿನ ಹಾಕ್ಕೊಳ್ಳಿ. ಆಮೇಲೆ ನಾವು ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಪುಳಿಯೋಗರೆ ಮಸಾಲೆ, ಅದನ್ನು ಒಂದು 2 ಟೇಬಲ್ ಸ್ಪೂನ್ನಷ್ಟು ನಾನಿಲ್ಲಿ ಸೇರಿಸಿದ್ದೀನಿ. ಪುಡಿ ಸೇರಿಸಾದ್ಮೇಲೆ ಒಂದು ಸಲ ಕೈ ಆಡಿಸ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಹಿಂಗು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಉಪ್ಪು ಸೇರಿಸಿ ಹೀಗೆ ಒಂದು ಸಲ ಕೈ ಆಡಿಸಿ ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಹುಣ್ಸೆಹಣ್ಣು ಪೇಸ್ಟು, ಅದನ್ನು ನಾನಿಲ್ಲಿ ಒಂದು 2.5 ಟೇಬಲ್ ಸ್ಪೂನಷ್ಟು ಸೇರಿಸಿದ್ದೀನಿ. ಆ ಹುಣ್ಸೆಹಣ್ಣು ಪೇಸ್ಟ್ ಸೇರಿಸಾದ್ಮೇಲೆ ಜಾಸ್ತಿ ಹೊತ್ತು ಬೇಯಿಸೋ ಆಗಿಲ್ಲ, ಸ್ವಲ್ಪ ಹೀಗೆ ಕೈ ಆಡಿಸ್ಬಿಟ್ಟು ಸ್ಟವ್ನ ಆಫ್ ಮಾಡಿಬಿಡಿ.
ನೋಡಿ ಈಗ ರೆಡಿ ಮಾಡಿ ಇಟ್ಕೊಂಡಿರೋ ಅನ್ನಕ್ಕೆ ಗೊಜ್ಜನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಪುಳಿಯೋಗರೆ ರೆಡಿ ಆಗೋಗುತ್ತೆ. ಈಗ ಮಾಡಿರೋ ಗೊಜ್ಜು ಒಂದು 4 ಜನಕ್ಕೆ ಸರಿ ಹೋಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದ.